ನಮಸ್ಕಾರ, ದಿನ್ನೂರ್ ಬಾಯ್ಸ್ ಬ್ಲಾಗಿಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋ ಒಂದು ನಮ್ಮ ಅಪ್ಪನ ಚೇತಕ್ ರಿಸ್ಟೋರೇಷನ್. ಇದು ಏನಕ್ಕಪ್ಪ ಈಗ ಆಗ್ತಾ ಇದ್ದೀನಿ ಅಂತ ಕೇಳಿದ್ರೆ, ಕಳೆದ ಒಂದು 8 ವರ್ಷದ ಕನಸು ನಂದು. 8-9 ವರ್ಷದ ಕನಸಿದು. ಒಂದು 9 ವರ್ಷಗಳಿಂದ ನನ್ನ ಈ ಗಾಡಿ ಮನೆಯಲ್ಲಿ ಒಂದು ಮೂಲೆ ಕೂತಿತ್ತು. 2013 ತನಕ ನಮ್ಮ ಕಷ್ಟ ಸುಖಗಳಲ್ಲಿ ಎಲ್ಲದರಲ್ಲೂ ಭಾಗಿಯಾಗಿ ಅದಾದ್ಮೇಲೂ ಓಡ್ತಾ ಇತ್ತು ಗಾಡಿ. ಬಟ್ ಆಗ್ಲಿಂದಾನೆ ನನ್ನ ಮನಸ್ಸಲ್ಲೊಂದು ಇದಿತ್ತು, ಈ ಗಾಡಿ ರಿಸ್ಟೋರ್ ಮಾಡಬೇಕು ಅನ್ನೋದು. ಸೊ ಅದಾದ್ಮೇಲೆ ನಾನು ಇಸ್ರೇಲ್ಗೆ ಹೊರಟೋದೆ. ಇಸ್ರೇಲಲ್ಲಿ ಹೋಗಿದ ತಕ್ಷಣ ಸ್ವಲ್ಪ ದುಡ್ಡು ಸಂಪಾದಿಸೋದಕ್ಕೆ ಶುರು ಮಾಡಿದ ತಕ್ಷಣ ಇನ್ನೂ ಸ್ವಲ್ಪ ದುಡ್ಡು ಸೇರ್ಸೆಟ್ಟಾಯಿತು. ಸೊ ನಾನಿದು ರೆಡಿ ಮಾಡಿಸಿದ್ದು ಬೆಂಗಳೂರಲ್ಲಿ ಆರ್ಟೋಮೋಟರ್ಸೈಕಲ್ಸಲ್ಲಿ zoheb ಬಾಯ್ ಹತ್ರ. zoheb ಬಾಯ್ ಅನ್ನೋರು ತುಂಬಾ ಡೌನ್ ಟು ಅರ್ತ್ ಪರ್ಸನ್. ಅವರು ಎಷ್ಟು ಬ್ಯುಸಿ ಅಂದರೆ ಅಲ್ಲಿ ಹೋಗಿರೋರ್ಗೆ ಗೊತ್ತಾಗುತ್ತೆ. ಮೋಸ್ಟ್ಲಿ ವಿಡಿಯೋ ನೋಡ್ತಾ ಇರೋರು ಆಟೋಮೋಟರ್ಸೈಕಲ್ಸ್ ಹೋಗಿರೋರ್ಗೆ ಗೊತ್ತಾಗುತ್ತೆ. 24/7 ಅವ್ರಿಗೆ ಫೋನ್ ಕಾಲ್ಸು ಎಲ್ಲ ಬರ್ತಾ ಇರುತ್ತೆ. ಅಷ್ಟೆಲ್ಲ ಇದ್ರೇನು ನಾವೊಂದು ಫೋನ್ ಮಾಡಿ ಅವ್ರು ನಮ್ಗೆ ಆ ಫೋನ್ ನಾವು ಪಿಕಪ್ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಮೆಸೇಜಲ್ಲಿ ರಿಪ್ಲೈ ಕಳಿಸ್ಬಿಡ್ತಾರೆ. ಬ್ರೋ ಈ ಥರ ಪ್ರಾಬ್ಲಮಲ್ಲಿದ್ದೀನಿ, ಇಷ್ಟು ಬ್ಯುಸಿ ಆಗಿದ್ದೀನಿ, ನನ್ನ ಕೈನಲ್ಲಿ ರಿಪ್ಲೈ ಕೊಡೋಕೆ ಆಗಲಿಲ್ಲ ಅಂತ. ಅಕಸ್ಮಾತ್ ಅವ್ರು ರಿಪ್ಲೈ ಕೊಟ್ಟಿಲ್ಲ ಅಂದ್ರೂ ನಾವು ಅದಾದ್ಮೇಲೆ ಒಂದು 2 ದಿವಸ ಆದಮೇಲೆ ಫೋನ್ ಮಾಡಿದ ತಕ್ಷಣ ನೆನೆಸ್ಕೊಂಡು ಹೇಳ್ತಾರೆ, ಭಾಯ್ ನೀವು ನನಗೆ ಫೋನ್ ಮಾಡಿದ್ರಲ್ಲ, ನನಗೆ ತೆಗಿಯೋಕ್ಕಾಗಿಲ್ಲ, ಸಾರಿ ಅಂತ. ಇದುವರೆಗೂ ಫಸ್ಟ್ ಟೈಮ್ ನಾವು ಅಪ್ಪ ಗಾಡಿ ತೊಗೊಂಡೋಗಿ ಮೋಟರ್ಸೈಕಲ್ಸಲ್ಲಿ ಬಿಟ್ಟರು, ನಾವು ಅಪ್ಪ ಎಲ್ಲಿ ತೊಗೊಂಡೋಗ್ಬಿಟ್ರೆ ಅನ್ನೋನು ಅವ್ರಿಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಬಟ್ ಇವರು ನಾವು ಅಪ್ಪ ಅಂದ್ಬಿಟ್ಟು zoheb ಬಾಯ್ ಹತ್ರ ಮಾತಾಡಿದ ತಕ್ಷಣ ನಾನು ಫಸ್ಟ್ ಫೋನ್ ಮಾಡಿ ಹೇಳಿದ್ದೇನೆಂದರೆ, ಬಡಿ ಮಗನೇ ನೀನು ಲೈಫಲ್ಲಿ ಮಾಡಿರೋ ಒಳ್ಳೆಯ ವಿಷಯ ಇದ್ದೇನೆ, ಫಸ್ಟ್ ಟೈಮ್ ನೀನು ಒಳ್ಳೆ ಕಡೆ ತೊಗೊಂಡೋಗಿ ಗಾಡಿ ಬಿಟ್ಟಿದೀಯ ಅಂತ. ಇದಕ್ಕೆ ಮುಂಚೆ ನಾವು ಗಾಡಿ ತೊಗೊಂಡೋಗ್ಬಿಟ್ಟಿದ್ದು ಜಾಗ ಎಲ್ಲ ಒಳ್ಳೇದಂತ ಕೆಟ್ಟದಂತೆಲ್ಲ ನಾನು ಹೇಳ್ತಾ ಇರೋದು. ಬಟ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೊಂದು ಇದೆಯಲ್ಲ ಅದು. ಬಟ್ ಅವರು ಈಸ್ ಟು ಕೀನ್ ಅಬೌಟ್ ದ ಪ್ರೊಫೆಷನ್ ಅಂದರೆ ಬರೀ ಮನಿ ಮಾತ್ರ ಅಲ್ಲ ಅವ್ರದ್ದು. ಹೀ ಈಸ್ ಟ್ರೂಲಿ ಲವ್ ಟು ದಟ್ ಪ್ಯಾಷನ್ ಅಂತ ಹೇಳ್ಬೋದು. ಇಟ್ಸ್ ಟ್ರೂಲಿ ಲವ್ ಅಂದರೆ ಅದು ಹೇಗೆ ಹೇಳೋದಂತ ಗೊತ್ತಲ್ಲ. ಮೋಸ್ಟ್ಲಿ ಬೈಕರ್ಸು ನೋಡಿರೋರು ಅಲ್ಲಿ ಹೋಗಿರೋರು ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನಾನು ಹೇಗೆ zoheb ಬಾಯ್ಗೆ ಆಟೋಮೋಟರ್ಸೈಕಲ್ಸ್ ಹೇಗೆ ಕಮ್ಯುನಿಕೇಟ್ ಮಾಡಿದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಮಲ್ಲು ಟ್ರಾವೆಲರ್ ಅಂತ ಒಬ್ಬ ಯೂಟ್ಯೂಬರು, ಮಲಯಾಳಂ ಯೂಟ್ಯೂಬರು, ಈಸ್ ಒನ್ ಆಫ್ ದ ಫೇಮಸ್ ಯೂಟ್ಯೂಬರ್ ಇನ್ ಕೇರಳ. ಆತ ಹಾಫ್ ಕನ್ನಡಿಗ ಕೂಡ. ಆತನ ಒಂದು ಅಪ್ಯಾಚಿನಲ್ಲಿ ಆಲ್ ಓವರ್ ವರ್ಲ್ಡ್ ಟೂರ್ ಮಾಡೋದಕ್ಕೆ ಒಂದು ಪ್ಲ್ಯಾನ್ ಮಾಡಿ, ಅದು ರಿನೋವೇಷನ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ಸು ಮತ್ತು ಇದೆಲ್ಲ ಆಕ್ಸೆಸರೀಸ್ ಫಿಕ್ಸ್ ಮಾಡೋದಕ್ಕೆ ಕೇರಳದಿಂದ ಆಟೋಮೋಟರ್ಸೈಕಲ್ಸಿಗೆ ಬಂದಿದ್ದು. ಸೊ ಆತ ಅಲ್ಲಿ ಬಂದು ಅಲ್ಲಿ ರೆಡಿ ಮಾಡಿಸಿದ್ಮೇಲೆ ಆ ಒಂದು ಬೈಕ್ ಅದು ರೆಡಿ ಮಾಡಿಸಿ ಆಟೋಮೋಟರ್ಸೈಕಲ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೆ ಅದರಲ್ಲಿ. ಸೊ ನಾನು ಬೇಜಾನ್ ಕಡೆ ಮೇಲ್ಸು ಮೆಸೇಜಸ್ಸು ಕಾಲ್ಸು ಎಲ್ಲ ಮಾಡಿ ಸುಸ್ತಾಗ್ಬಿಟ್ಟಿದೆ. ಸೊ ಆವಾಗ ನಾನು ಆಟೋಮೋಟರ್ಸೈಕಲ್ಸ್ ಇದೆತ್ತಿ ನನಗೊಂದು ಮೆಸೇಜ್ ಕಳಿಸ್ದೆ. ವಿತಿನ್ 15 ಮಿನಿಟ್ಸಲ್ಲಿ ನನಗೆ ರಿಪ್ಲೈ ಬಂತು. ಅದಾದಮೇಲೆ ಒಂದು 2 ದಿವಸ ಆದಮೇಲೆ ನಾನು ಫೋನ್ ಮಾಡಿ ಮಾತಾಡಿ ನನ್ನ ಒಪಿನಿಯನ್ ಏನು, ನಾನು ಯಾವ ರೀತಿನಲ್ಲಿ ರಿಸ್ಟೋರೇಷನ್ ಬೇಕು, ಹೇಗೆ ಅನ್ನೋದ್ರ ಬಗ್ಗೆ ಹೇಳು ಅಂತ ಹೇಳೋದು. ಸೊ ನಾನು ನನ್ನ ಕಳೆದ 8 ವರ್ಷದ ಕನಸೆಲ್ಲ ಅಲ್ಲಿಟ್ಬಿಟ್ಟೆ. ಸೊ ಹಿ ಟುಕ್ ದಟ್ ಥಿಂಗ್. ಹೆಂಗೆ ಅಂದರೆ, ಓಕೆ ನೀನು ಹೇಳ್ತೇನೆ, ನೀನು ಹೇಳು. ಸೊ ನೀವೀಗ ಫಸ್ಟ್ ಟೈಮ್ ಬೈಕ್ ರೈಡ್ರು, ಏನು ABCDನೂ ಗೊತ್ತಿರಲ್ಲ, ಪಾರ್ಟಿಗೆಲ್ಲ ಗೊತ್ತಿರುತ್ತೆ. ಬಟ್ ನಾವು ಏನು ಹೇಳ್ತೀವೋ ಹ್ಯಾಸ್ ಅ ಟೈಮ್ ಟು ಲಿಸನ್. ಕೇಳ್ತಾರೆ, ಸರಿ ನಿನ್ನ ಆಸೆ ಇದೆ, ಓಕೆ ಸರಿ ಈ ಥರ ಮಾಡೋಣ, ಅದ್ರ ಜೊತೆಯಲ್ಲಿ ಅವ್ರದ್ದು ಆ್ಯಡ್ ಮಾಡ್ತಾರೆ. ಸೊ ಇಟ್ ಬಿಕಮ್ಸ್ ಲೈಕ್ ಗಿವ್ ಆ್ಯಂಡ್ ಟೇಕ್ ಥರ. ಎಷ್ಟು ಕಂಫರ್ಟಬಲ್, ತುಂಬಾ ಕಂಫರ್ಟಬಲ್ ಆಗಿತ್ತು. ಸೊ ಫಸ್ಟು ಗಾಡಿ ಕೊಡೋ ಟೈಮಲ್ಲೇ ಹೇಳಿದರು ನನಗೆ, ನೋಡು ಮಗ ಬೇಜಾನ್ ಕೆಲಸ ಇದೆ, ಸೊ ಇಟ್ ವಿಲ್ ಟೇಕ್ ಟೈಮ್ ಬಟ್ ವರ್ಕ್ ವಿಲ್ ಬಿ ಪರ್ಫೆಕ್ಟ್ ಅಂತ. ನಾನು ಹೇಳಿದೆ ನನಗೇನು ಅರ್ಜೆನ್ಸಿ ಇಲ್ಲ, ನೀವು ಟೈಮ್ ತೊಗೊಳ್ಳಿ ಮಾಡಿ ಅಂತ. ಕಾದಿದ್ಗೂ ಸಿಕ್ಕಾಬಟ್ಟೆ ಹ್ಯಾಪಿ ನಾನು. ಥ್ಯಾಂಕ್ ಯು ವೆರಿ ಮಚ್ zoheb ಬಾಯ್ ಅಂತಲೇ ಹೇಳಬೇಕು, ಎಂಟೈರ್ ಆಟೋಮೋಟರ್ಸೈಕಲ್ ಟೀಮ್ಗೆ. ಸೊ ನಾನಿನ್ನು ಜಾಸ್ತಿ ಮಾತಾಡೋದಿಲ್ಲ, ಮಾತಾಡ್ಕೊಂಡು ಹೋದರೆ ಈ ಗಾಡಿ ಬಗ್ಗೆ ಇಡೀ ದಿನವೇ ಮಾತಾಡ್ಕೊಂಡು ಹೋಗ್ಬಿಡ್ತೀನಿ. ಏನಕ್ಕೆ ರಿಸ್ಟೋರೇಷನ್ ಮಾಡಿದೆ ಅಂದ್ರೂ, ನನ್ನ ಲೈಫಲ್ಲಿ ಕಷ್ಟ ಕಾಲದಲ್ಲೂ ನಮ್ಮ ಅಪ್ಪ ಪಾಕೆಟಲ್ಲಿ ದುಡ್ಡು ಇಲ್ದಿರೋ ಟೈಮಲ್ಲೂ ನಮಗೆ ಗಾಡಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಿಲ್ಲ ಇದುವರೆಗೂ. ಅವ್ನು ನಮ್ಮ ಜೊತೆಗೆ ಇದ್ದ, ನಮ್ಗೆ ಸಾತಾಗಿದ್ದ. ನಾವೆಲ್ಲರೂ, ನಾನು, ನಮ್ಮಪ್ಪ, ನಮ್ಮಮ್ಮ, ನನ್ನ ತಮ್ಮ, 4 ಜನನು
ಈ ಸ್ಕೂಟ್ರಲ್ಲಿ ಕೂತ್ಕೊಂಡು ಇಡೀ ಬೆಂಗಳೂರಲ್ಲಿ ವೈಟ್ ಫೀಲ್ಡು, ಮಾರತ್ತಲ್ಲಿ, ಕೋರಮಂಗಲ, ವಿವೇಕ್ ನಗರ್ ಚರ್ಚು, ಆನೆಪಾಳ್ಯಮು, ಈ ಕಡೆ ಹೆಣ್ಣೂರು ಬಂಡೆ, BL ಸರ್ಕಲ್ ಎಲ್ಲ ಕಡೆನೂ ಸುತ್ತಿದ್ವಿ. ಆದರೆ ಅದೊಂದು ಎಮೋಷನ್ಸು. ಆ ಒಂದು ಟೈಮಲ್ಲಿ ನಾವು ಸುತ್ತಿದ್ದೆವು. ಅದೇ ದೊಡ್ಡ ಗಾಡಿ ಥರ ಇತ್ತು ನಮಗೆ. ಕಾರಲ್ಲಿ ಕೂತ್ಕೊಂಡು ಹೋಗೋ ರೇಂಜಲ್ಲಿ ಇದ್ವಿ ನಾವು. ಚೇತಕಲ್ಲಿ 150cc ನಲ್ಲಿ ನಾವು 4 ಜನ. ದಟ್ ವಾಸ್ ಎ ಬ್ಯೂಟಿಫುಲ್ ಟೈಮ್ ಅಂತ ಹೇಳ್ಬೋದು. ಸೊ ಬನ್ನಿ ವಿಡಿಯೋಗೆ ಹೋಗೋಣ. ವಿಡಿಯೋ ನೋಡ್ಕೊಂಡು ಬನ್ನಿ, ಅದಾದ್ಮೇಲೆ ಹೇಳ್ತೇನೆ. ಓಕೆ. I know you told your friend you're not okay, and tell me what's wrong and why you never said you felt that way. Guess you're trying to stay strong and fake a smile until I look away, but I've known you too long. It hurts. This is the crankshaft of Chetak and this is the counter clutch. So अब इसमें मेटल कौन सा यूज करेंगे? गन मेटल यूज करते हैं, कौन सा यूज करते हैं? भाई तुम्हारा काम कर को लग गया तो फिटिंग करो, उसके बाद में बंद करो. नहीं मेटल खाली बोलो, गन मेटल. I love the chase and the hunt, and I set the pace when I'm running. I always take what I want and I always give it 100. Don't need a bank, no I'm funded. Play the game like it's nothing. I'm always thankful for something. Don't take for granted, stay humble. Now wake up, it's time to look at the enemy. Look in the mirror if he is no friend to me. It's not working out, maybe it's the chemistry. It's time to break up so I can make a better me. Better believe in your mind, cause it's everything. You can mold, shape, find almost anything. All it takes is some time and some clarity to find your identity. It's mind over everything. And when I feel like this, I'm immortal. 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 Don't be scared. Just step it up, don't be I'm so gone, no I'm never turning back. I won't stop, I'ma fight until there's nothing left. It's so on, you're gonna be hurting bad, cause I've been to hell and back. You don't wanna make me mad, I stay strong, you will never see me crack. And if you get in my way, you got ಸೊ ಹೀಗೊಂದು 58 ಸೆಕೆಂಡ್ಸ್ ನೀವು ನೋಡೋಕೆ ಹೋಗ್ತಾರೋ ವಿಡಿಯೋ ಬಂದು ಮಲ್ಲು ಟ್ರಾವೆಲರು ಆಡೋ ಮೋಟರ್ ಸೈಕಲ್ಸ್ ಬಂದಿರೋ ಟೈಮಲ್ಲಿ ಶೂಟ್ ಮಾಡಿದ ವಿಡಿಯೋ. ಸೊ ಆ ವಿಡಿಯೋ ಈಗ ಈ ಒಂದು ವಾಯ್ಸ್ ನಾನೀಗ ಮಾತಾಡ್ತಾ ಇರೋದು ಮುಗಿದ ತಕ್ಷಣ ಬರುತ್ತೆ. ಈ ಒಂದು 58 ಸೆಕೆಂಡ್ಸ್ಗೆ ಕಾಪಿರೈಟ್ ಸಿಗುತ್ತಾ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಮಲ್ಲು ಟ್ರಾವೆಲರ್ಗೆ ನಾನು ಆಲ್ರೆಡಿ ಮೆಸೇಜಸ್ ಹಾಕಿದೆ ಇನ್ಸ್ಟಾನಲ್ಲಿ, ದಿನ್ನೂರ್ ಬಾಯ್ಸ್ ಬ್ಲಾಗಿಂದ, ಇನ್ಸ್ಟಾಗ್ರಾಮ್ ಪೇಜಿಂದ. ಬಟ್ ಅದಕ್ಕಿನ್ನೂ ರಿಪ್ಲೈ ಬಂದಿಲ್ಲ, ಯಾಕಂದರೆ ಹೀ ಈಸ್ ಒನ್ ಆಫ್ ದ ಬ್ಯುಸಿಯೆಸ್ಟ್ ಯೂಟ್ಯೂಬರ್ ಅಲ್ವಾ. ಸೊ ರಿಪ್ಲೈ ಬಂದಿಲ್ಲ. ಇದಕ್ಕೆ ಕಾಪಿರೈಟ್ ಸಿಗುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ಐ ಜಸ್ಟ್ ಡಿಡ್ ಇಟ್. ಈ ನೋಡಲಿಲ್ಲ, ಐ ವಾಸ್ ಸೋ ಹ್ಯಾಪಿ. ಓಕೆ, ಸೊ ಆ ವಿಡಿಯೋ ನೋಡ್ಕೊಂಬರೋಣ ಬನ್ನಿ. ಹಾಗೆ But I have restored the motorcycle. For who? That is, he's from Israel actually. He's a Bangaloreite. Okay. By name Vijesh. That is his father's motorcycle, completely rusted and all. So out of that sentiments from Israel, he called me up. Told my father's bike, I want it to be restored. So I have restored it. How much is cost approximately? It has costed more than 70,000 now. Everything is new. Tires, rims, everything new. There is nothing old in this.
Tires, rim, wiring, bore kit, everything. There is nothing of old parts in this. Wow. So that is his gift to his father now. Surprise gift? Yeah, surprise gift for his father. Mr. Father, your son is giving a surprise gift. ಸೊ ಇದರೊಂದಿಗೆ ಈ ವಿಡಿಯೋಲಿ ಮುಕ್ತಾಯವಾಗ್ತಾ ಇದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡೋದಕ್ಕಾಗೋದಿಲ್ಲ ಅಂತ ಗೊತ್ತೀಗ. ಸೊ ಮುಗಿಸೋದು ವಿಡಿಯೋ ವೈಂಡ್ ಅಪ್ ಮಾಡೋದಕ್ಕಿಂತ ಮುಂಚೆ ಆಟೋ ಮೋಟರ್ಸೈಕಲ್ zoheb ಬಾಯ್ಗೆ ಮತ್ತು ಎಂಟೈರ್ ಆಟೋ ಮೋಟರ್ಸೈಕಲ್ ಟೀಮ್ಗೆ ಫ್ರಮ್ ಮೈ ಹಾರ್ಟ್ ಥ್ಯಾಂಕ್ ಯು ವೆರಿ ಮಚ್. ಮತ್ತು zoheb ಬಾಯ್ ಬರ್ತಾಯಿದ್ದೀನಿ, ನಾನು ಜನವರಿನಲ್ಲಿ ಬರ್ತೀನಿ, ನಾನು ಸ್ಕೂಟ್ರ್ ಸಮೇತ ಬರ್ತೀನಿ ಆಟೋ ಮೋಟರ್ಸೈಕಲ್ಸ್ಗೆ. ಸಿ ಯು ಸೂನ್ ಇನ್ ಬ್ಯಾಂಗ್ಳೂರ್ ಬ್ರೋ, ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್. ಮತ್ತು ನಮ್ಮ ಅಪ್ಪನೂ ತುಂಬಾ ಹ್ಯಾಪಿ. ಹಿ ವಾಸ್ ಲೈಕ್ ಲಿಟ್ರಲಿ ಟಿಯರ್ ಇನ್ ಹಿಸ್ ಐಸ್ ಅಂತ ಹೇಳ್ಬೋದು. ಅವ್ರು ಇಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ, ಅಂದರೆ ಏನೋ ಸುಮಾರಿಗೆ ಮಾಡಿಬಿಟ್ಟು ತಗೊಂಬಂದ್ಬಿಡ್ತಾನೆ ಅಂತ ಅಂದ್ಕೊಂಡಿದ್ರು. ಬಟ್ ದೇ ಡಿಡಂಟ್ ಎಕ್ಸ್ಪೆಕ್ಟ್ ಲೈಕ್ ಇಟ್ ವಾಸ್ ಬ್ರ್ಯಾಂಡ್ ನ್ಯೂಗಿಂತಲೇ ಖತರ್ನಾಕ್ ಆಗಿತ್ತು. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ದಿನ್ನೂರ್ ಬಾಯ್ಸ್ ಬ್ಲಾಗ್ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್. See you soon with another video. Lots of love. Dinnur boy. Bye.